Good morning, students. Welcome to your social science class. Today we are going to discuss new chapter, that is lithosphere. So what is lithosphere? So lithosphere is nothing but the outermost solid layers of the earth is known as a lithosphere. That means what are the solid forms we are going to get on the surface of the earth, those are called as a lithosphere. Okay. So the lithosphere is very hard in the continents and it is very soft or very molded form in the inner of the seas. Okay. ಅಂದ್ರೆ ಏನು ನಾವು ಸರ್ಫೇಸ್ ಮೇಲೆ ಕಾಣುವಂತಹ ಒಂದು ಲೇಯರ್ ಏನಿದೆ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನ ನಾವು ಲಿಥೋಸ್ಫಿಯರ್ ಅಂತ ಹೇಳ್ತೀವಿ. ಅಂಡ್ ಆ ಲಿಥೋಸ್ಫಿಯರ್ ಕಾಂಟಿನೆಂಟ್ಸ್ ಅಲ್ಲಿ ತುಂಬಾ ಹಾರ್ಡ್ ಆಗಿರುತ್ತೆ, ಸಮುದ್ರದ ತಳಭಾಗದಲ್ಲಿ ತುಂಬಾ ಸಾಫ್ಟ್ ಫಾರ್ಮ್ ಅಲ್ಲಿ ನಮಗೆ ಸಿಗುತ್ತೆ. And the lithosphere is going to be consist of so many things, that is mountains and rivers, oceans and other things. Okay, what are the things we are going to get on the surface? ಭೂಮಿಯ ಮೇಲ್ಭಾಗದಲ್ಲಿ ನಾವೇನೆಲ್ಲ ನೋಡ್ತೀವಿ ಅದೆಲ್ಲವೂ ಲಿಥೋಸ್ಫಿಯರ್ಗೆ ಸಿಗುತ್ತೆ. ರಾಕ್ಸ್, ಮೌಂಟೇನ್ಸ್, ರಿವರ್ಸ್, ಓಷನ್ಸ್, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಗೆಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ದಟ್ ಈಸ್ ಲಿಥೋಸ್ಫಿಯರ್. ಸೊ that our planet of earth is more than 400 billion old. Okay, our earth is 4.6 billion years old. So, almost 4.6 billion ವರ್ಷಗಳಷ್ಟು ಹಳೆಯದಾದಂತಹ ಒಂದು ಭೂಮಿ, ಇದಕ್ಕೆ ಅದರದೇ ಆದಂತಹ ಒಂದು ಹಿಸ್ಟ್ರಿ ಇದೆ. ಸ್ಟಿಲ್ ವಿ ಆರ್ ನಾಟ್ ಗೋಯಿಂಗ್ ಟು ನೋ ಅಬೌಟ್ ದ ಅರ್ತ್. ಇಲ್ಲಿಯವರೆಗೂ ಸಹ ದ್ಯಾಟ್ ಈಸ್ ವೆರಿ ಮಿಸ್ಟ್ರಿ. ನಮ್ಗೆ ಇವತ್ತಿಗೂ ಭೂಮಿ ಏನು, ಭೂಮಿ ಒಳಗಡೆ ಏನಿದೆ, ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಕನ್ಸಿಸ್ಟಿಂಗ್ ಇನ್ ದ ಅರ್ತ್, ಎವ್ರಿಥಿಂಗ್ ಇಸ್ ಇನ್ ಮಿಸ್ಟ್ರಿ. ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇನ್ನೂ ಸೈಂಟಿಸ್ಟ್ಗಳು ದೇ ಆರ್ ಇನ್ ದ ರಿಸರ್ಚ್. ಓಕೆ, ಸೊ ಎಸ್ಪೆಷಲಿ ದ ಅರ್ತ್ ಈಸ್ ಕೀಪ್ ಆನ್ ಚೇಂಜಿಂಗ್ ಇಟ್ಸ್ ಸ್ಟ್ರಕ್ಚರ್. ಹೋಗ್ತಾ ಹೋಗ್ತಾ ಡೇ ಬೈ ಡೇ ಅದ್ರ ಒಳಗಡೆ ಇರುವಂತಹ ಏನು ಕಾಂಪೋನೆಂಟ್ಸ್ ಇದೆ ಅದರಲ್ಲಿ ಚೇಂಜಸ್ ಆಗ್ತಾ ಇದೆ. ಹಾಗಾಗಿ ಸ್ಟಿಲ್ ನಮಗೆ ಭೂಮಿಯ ಒಳಗಡೆ ಏನಿದೆ, ಭೂಮಿಯ ಸ್ಟ್ರಕ್ಚರ್ ಏನು ಅನ್ನೋದು ನಮಗೆ ಸಿಕ್ಕಿಲ್ಲ. ಬಟ್ ಸೈಂಟಿಸ್ಟ್ಗಳು ಏನ್ ಮಾಡಿದ್ದಾರೆ, ಆಲ್ಮೋಸ್ಟ್ 10 to 12 ಕಿಲೋಮೀಟರ್ಸ್ ರೀಚ್ ಆಗಿದ್ದಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರೀಚ್, ಬಿಕಾಸ್ 10 to 12 ಕಿಲೋಮೀಟರ್ಸ್ ಆದ್ಮೇಲೆ ನಾವು ಹೋಗ್ಬೇಕು ಅಂದ್ರೆ ಇಟ್ ಇಸ್ ವೆರಿ ಹೈ ಟೆಂಪರೇಚರ್ ಏರಿಯಾ. ಅಟ್ ದಟ್ ಏರಿಯಾ ದ ಥಿಂಗ್ಸ್ ಆರ್ ಇನ್ ಮೋಲ್ಡೆಡ್ ಫಾರ್ಮ್. ತುಂಬಾನೇ ಹಾಟ್ ಏರಿಯಾ ಇರೋದ್ರಿಂದ ಅಲ್ಲಿ ವಸ್ತುಗಳು ಮೆಲ್ಟ್ ಆಗ್ಬಿಟ್ಟು ಸಾಲಿಡ್ ಫಾರ್ಮ್ಗೆ, ಸೆಮಿ ಸಾಲಿಡ್ ಫಾರ್ಮ್ಗೆ ಬಂದ್ಬಿಡುತ್ತೆ. ಹಾಗಾಗಿ ದ ಸೈಂಟಿಸ್ಟ್ ಆರ್ ಏಬಲ್ ಟು ನೋ ಅಬೌಟ್ ಓನ್ಲಿ 10 to 12 ಕಿಲೋಮೀಟರ್ಸ್ ಆಫ್ ದ ಅರ್ತ್. ಅಂದ್ರೆ ಭೂಮಿಯ ಒಳಗಡೆ ಓನ್ಲಿ 10 to 12 ಕಿಲೋಮೀಟರ್ಸ್ ವರೆಗೆ ಮಾತ್ರ ನಾವು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಹೇಗೆ ನಮಗೆ ವಿಷಯ ಗೊತ್ತಾಗ್ತಿದೆ? ಸೊ ಇಲ್ಲಿ ನೋಡಿ 6371 ಕಿಲೋಮೀಟರ್ಸ್ ಒಳಗಡೆ ನಾವು ತಿಳ್ಕೊಂಡಿದೀವಿ. ಹೇಗೆ ತಿಳ್ಕೊಂಡಿದೀವಿ ಅಂದ್ರೆ, ಬಿಕಾಸ್ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು know about, andre at the time of volcanoes, at the time of earthquake, some things we are going to get. So that particles are going to be the evidence of the things, which are the things that is inside the earth. So evidence bandu seismic waves and volcanic materials, ಅದನ್ನ ನೋಡ್ಕೊಂಡು ಭೂಮಿಯ ಒಳಗಡೆ ಏನಿದೆ, ಸಿಸ್ಮಿಕ್ ರೇಸ್ ಬಂದಾಗ ಹೇಗೆ ಅದು ಭೂಮಿ ವೇವ್ಸ್ ಆಗುತ್ತೆ, and volcanic materials. So when volcanic came out, so we are going to get gases, semi-solid things and even liquid things and other things. Okay, ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಭೂಮಿಯ ಒಳಗಡೆ ಏನಿದೆ ಅಂತ. ಅಂಡ್ ಅದರಿಂದ ಈ ಕೆಲವೊಂದು ಪಾಯಿಂಟ್ಸ್ ಇಂದ ವಿ ಕೇಮ್ ಟು ನೋ ದಟ್ ದ ಅರ್ತ್ ಈಸ್ ಹ್ಯಾವಿಂಗ್ ಮೇಜರ್ 3 layers. So first one is crust, second one is mantle and third one is core. Okay, let me see. The first one is crust. So crust is from uppermost, topmost layer in the 60 kilometers inside the earth, that is considered as a crust. And here also we are going to know some things. Allu ಕೆಲವೊಂದು chemicals and minerals ಇದಾವೆ, especially Ca and Cima. That means crust ನ upper layer ಏನಿದೆ, this is considered as a Ca. ಅಂದ್ರೆ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇದಾವೆ ಅಂದ್ರೆ silicon and aluminum, that is called as a Ca. Silicon and aluminum is the uppermost and ಅದರಲ್ಲಿ innermost ಅಲ್ಲಿ Cima, and that means silicon and magnesium. So crust, the first topmost of the earth is crust and it is consist of 60 kilometers. ಭೂಮಿಯ ಒಳಗಡೆ 60 ಕಿಲೋಮೀಟರ್ ಬರುತ್ತೆ. and ಅದರಲ್ಲಿ ನಮಗೆ 2 layers ಸಿಗುತ್ತೆ. topmost layer is Ca and the second layer is Cima. Ca means silicon and aluminum, Cima means silicon and magnesium, and the second one is mantle. So mantle is consisting of 2900 kilometers. So second ಬಂದು ನಮ್ಮ ಭೂಮಿಯನ್ನು ನಾವು 3 ಲೇಯರ್ ಮಾಡಿದೀವಿ. ಫಸ್ಟ್ ಒನ್ ಕ್ರಸ್ಟ್, ಸೆಕೆಂಡ್ ಒನ್ ಮ್ಯಾಂಟಲ್
the second mantle layer ಏನಿದೆ that is consisting of 2900 kilometers. So idralli once again we are going to divide two parts, upper layer and lower layer. So upper layer it is consisting of things and even lower things also consisting of some things. So seam in crust to mantle we are going to get one border. Got it? Crust to mantle we are going to get one border. That border is considered as a Moravec discontinuity, and even we are going to get one border mantle to core, that is considered as a Gutenberg discontinuity. Okay, this is about mantle. So next one is core. This is the innermost point of the earth. So core is the innermost point of the earth, and it is also considered as a two parts, that is nickel and ferrous. That's why the core is considered as a Nephi. So nickel and ferrous are the most important chemical compositions we are going to get, that is called as a Nephi. And here we are going to get the materials in the liquid form. Uppermost alli liquid irutte and innermost alli solid irutte. So here we are going to get two parts. Topmost alli liquid form idre ಏನು ಡೌನ್ ಪಾರ್ಟ್ ಏನಿದೆ ಇನ್ನರ್ ಪಾರ್ಟ್, there we are going to get a solid form. Okay, this is about three layers. So we are having three layers in our earth, that is crust, mantle and core. So mantle alli we are going to get magma, that is magnesium. So crust is about 60 kilometers and mantle is 2900 kilometers. Core is around 6371 kilometers of the depth. So scientists are going to be reach 10 to 12 kilometers only, but we are going to study about 6000. How means we are going to study the volcanic materials and also seismic rays. Because of that only we are came to know that even we are having some liquid forms and solid forms in our earth. And what are the chemical materials means Sema and Cl and Nephi, nickel and ferrous. Okay, so take the points and make a note and read in your home. In the next class we are going to discuss about rocks. Okay, thank you.